ಕಲಬುರಗಿಯಲ್ಲಿ 210 ಬೆಡ್ ಸಾಮರ್ಥ್ಯದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ. ಏಪ್ರಿಲ್ 16ರಂದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣಕ್ಕೆ ಅಡಿಗಲ್ಲು ಕೂಡ ಹಾಕಲಾಗಿದೆ. 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ. ಅಡಿಗಲ್ಲು ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆಹ್ವಾನ. ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಹಳೆ ಕಿದ್ವಾಯಿ ಆಸ್ಪತ್ರೆ ಪಕ್ಕದಲ್ಲೇ ನೂತನ 210 ಬೆಡ್ ಸಾಮರ್ಥ್ಯದ ಆಸ್ಪತ್ರೆ. ನೂತನ ಆಸ್ಪತ್ರೆಯಲ್ಲಿ 6.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಕಿ ಥೆರಪಿ ಘಟಕ ಕೂಡ ಸ್ಥಾಪನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ. ಕಲ್ಯಾಣ ಕರ್ನಾಟಕದವರಿಗೆ ಇನ್ನು ಮುಂದೆ ಕಲಬುರಗಿ ಕಿದ್ವಾಯಿ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ. ಎಸ್, ಹೌದು, ಒಂದೊಳ್ಳೆ ಕೆಲಸ ಆಗ್ತಾ ಇದೆ. ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಕೆಲಸ ಇದು. ಜನಸಾಮಾನ್ಯರಿಗೆ ಅಗ್ಗದ ದರದಲ್ಲಿ ಏನಾದರೂ ಟ್ರೀಟ್ಮೆಂಟ್ ಸಿಕ್ತು ಅಂತಂದ್ರೆ ಅಷ್ಟು ಒಳ್ಳೆ ಒಂದು ಯೋಜನೆ, ಕೆಲಸ ಮತ್ಯಾರ್ದು ಇಲ್ಲ. ಕಲಬುರಗಿಯಲ್ಲಿ 210 ಬೆಡ್ಗಳ ಸಾಮರ್ಥ್ಯ ಇರುವಂತಹ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ. ಹೌದು, ಏಪ್ರಿಲ್ 16ರಂದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣಕ್ಕೆ ಅಡಿಗಲ್ಲು ಕೂಡ ಹಾಕಲಾಗ್ತಾ ಇದೆ. 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಅಡಿಗಲ್ಲು ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇದ್ದಾರೆ. ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹಳೆ ಕಿದ್ವಾಯಿ ಆಸ್ಪತ್ರೆ ಪಕ್ಕದಲ್ಲೇ ನೂತನವಾಗಿ 210 ಬೆಡ್ ಸಾಮರ್ಥ್ಯದ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ನೂತನ ಆಸ್ಪತ್ರೆಯಲ್ಲಿ 6.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಾಕಿ ಥೆರಪಿಯನ್ನ ಕೂಡ, ಆ ಒಂದು ಘಟಕವನ್ನ ಕೂಡ ತೆರೆಯಲಾಗ್ತಾ ಇದೆ. ಗರ್ಭಕಂಠ, ಸ್ತನ ಕ್ಯಾನ್ಸರ್ಗಳಿಗೆ ಈ ಒಂದು ಥೆರಪಿ ಮುಖ್ಯವಾಗಿರುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಅತ್ಯಾಧುನಿಕ ಆಸ್ಪತ್ರೆ ಅಂದರೆ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣವಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದವರಿಗೆ ಇದು ಒಂಥರ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಕಲಬುರಗಿ ಕಿದ್ವಾಯಿ ಆಸ್ಪತ್ರೆ ಓಪನಿಂಗಿಗೆ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಒಳ್ಳೆಯದೇ, ಬಡವರಿಗೆ ಒಂದೊಳ್ಳೆ ಚಿಕಿತ್ಸೆ ಸಿಕ್ಕರೆ ಅದಕ್ಕಿಂತ ಒಳ್ಳೇದು ಇನ್ನೇನು ಬೇಕು. ಇದಕ್ಕೆ ನಾನು KHSCB ಇತ್ತು, ನಾನು ಇದನ್ನ ಕಿದ್ವಾಯಿ ಆಸ್ಪತ್ರೆಗೆ ಕೊಡಿಸಿದ್ದೆ. ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ. ಆದ್ರೆ 5 ವರ್ಷ ಮುಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಆಕ್ಚುಲಿ ಗವರ್ಮೆಂಟ್ ಆರ್ಡರ್ ಮಾಡಿಸಿದ್ದೆ ನಾನು ಇದ್ದಾಗ. ಯಾಕಂದ್ರೆ ಗೊತ್ತಿದೆ, ಯಾಕಂದ್ರೆ ಈ ಮತ್ತೆ ಅವರು ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಹೇಳಿ 1.5 ಎಕರೆ ಗವರ್ಮೆಂಟ್ ಆದೇಶ ಆದ್ರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಬಂದ್ಮೇಲೆ ಅದನ್ನ ಹ್ಯಾಂಡ್ ಓವರ್ ಮಾಡಿಸಿ 1.5 ಎಕರೆ ಜಾಗದಲ್ಲಿ ನಾವು 210 ಬೆಡ್ ಕಿದ್ವಾಯಿ ಆಸ್ಪತ್ರೆನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಇಲ್ಲಿ 80 ಬೆಡ್ಸ್, ಇಲ್ಲಿ ಒಂದು 80-90 ಬೆಡ್ಸ್ ಇದೆ. ಅದು 210 ಬೆಡ್ ಅಂದ್ರೆ 300 ಬೆಡ್ ಹಾಸ್ಪಿಟಲ್ ಆಗುತ್ತೆ. ಕಿದ್ವಾಯಿ 300 ಬೆಡ್ ಹಾಸ್ಪಿಟಲ್ ಆದ್ರೆ ಇಟ್ ಬಿಕಮ್ ರೀಜನಲ್ ಕ್ಯಾನ್ಸರ್ ಸೆಂಟರ್. ಯಾವುದೇ 300 ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದೆ, ಅದೇ ರೀಜನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಅದನ್ನ ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಈ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡಿದ್ದೀವಿ. ಸುಮಾರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ 16ನೇ ತಾರೀಕು ಆಗ್ತಾ ಇದೆ. ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡಕ್ ಹೇಳಿದ್ದೀವಿ. ಈಗ ಇದರಲ್ಲಿ ಸುಮಾರು 25 ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ. 25 ಕೋಟಿ ರೂಪಾಯಿ, 76 ಕೋಟಿ ರೂಪಾಯಿಯಲ್ಲಿ 25 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದೀವಿ. 25 ಕೋಟಿ KKRDB. ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟಲ್ ಇಂದ ಅಲ್ಲಿಂದ ಒಂದು 16 ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟ್ ಇಂದ ಕೊಡ್ತಾ ಇದೀವಿ. ಆಮೇಲೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಕೊಡ್ತಾ ಇದೀವಿ. ಈ ರೀತಿ ನಾವು ಇದನ್ನ ಟೈ ಅಪ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನ ಫೌಂಡೇಶನ್ ಅನ್ನ 16ನೇ ತಾರೀಕು ಮಾಡ್ತೀವಿ. ಲ್ಯಾಂಡ್